ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ಜೈಲು ಹಕ್ಕಿ ದರ್ಶನ್ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯ ಆಗ್ತಾ ಇದೆ. ಜೊತೆಗೆ ಅವ್ರ ಜೊತೆಗೆ ಯಾರೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ರೋ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ ಇವತ್ತು ಅಂತ್ಯ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಡಿ ಅಂಡ್ ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. ಕಳೆದ ಬಾರಿ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರುಪಡಿಸಲಾಗಿತ್ತು. ಭದ್ರತೆಯ ದೃಷ್ಟಿಯಿಂದ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. ಮತ್ತೆ 14 ದಿನ ದಾಸ ಪವಿತ್ರ ಗೌಡಳಿಗೆ ಜೈಲೇ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವಂತಹ ವಿಚಾರಣೆಯಲ್ಲಿ ಮತ್ತೆ ಜೈಲಿಗೆ ಕಳುಹಿಸುವಂತ ಸಾಧ್ಯತೆನೇ ಹೆಚ್ಚು. 14 ದಿನಗಳ ಕಾಲ ಅಂದರೆ ಕಾನೂನಿನ ಪ್ರಕಾರ ಇದೇ ರೀತಿಯಾಗಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ 7 ದಿನನೋ 14 ದಿನನೋ ಹೀಗೆ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಆದ್ರೀಗ 14 ದಿನಗಳ ಕಾಲ 2 ಬಾರಿ ಕೂಡ ವಿಸ್ತರಣೆ ಆಗ್ತಾ ಇರುವಂಥದ್ದು. ಈ ಬಾರಿ ಕೂಡ ಇದೇ ರೀತಿ ವಿಸ್ತರಣೆ ಆಗುವಂಥದ್ದು. ಈಗಾಗಲೇ ದರ್ಶನ್ ಕೂಡ ಮನೆ ಊಟವನ್ನು ಕಳಿಸ್ಕೊಡಿ ಅಂತ ರಿಟ್ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದು ಕೂಡ ಮುಂದೂಡಿಕೆ ಆಗಿದೆ.